ನೇರವಾಗಿ ಮುಂದೆ ನೋಡಿದ್ರೆ ದರ್ಶನ ಆಗುತ್ತೆ. ಆ ಕಡೆ ಈ ಕಡೆ ಮುಖ ಮಾಡಬೇಡಿ, ಅಡ್ಡಾದಿಡ್ಡಿ ಓಡಾಡಬೇಡಿ. ಅಡ್ಡಾದಿಡ್ಡಿ ಓಡಾಡಿದ್ರೆ ನಮ್ಮ ಸಿಬ್ಬಂದಿ ಎಳೆದು ಮುಂದಕ್ಕೆ ತಳ್ತಾರೆ, ದರ್ಶನ ಚೆನ್ನಾಗಿ ಆಗೋದಿಲ್ಲ. ನಿಮಗಷ್ಟೇ ಅಲ್ಲ, ನಿಮ್ಮಿಂದ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಅವ್ರ ದರ್ಶನನೂ ಕೆಡಿಸಬೇಡಿ. ಚೆನ್ನಾಗಿ ನಿಮಗೂ ಆಗ್ಬೇಕು, ಬೇರೆಯವ್ರಿಗೂ ಆಗ್ಬೇಕು ಅಂದ್ರೆ ಪ್ಲಾಟ್ಫಾರ್ಮ್ ಅಂತಿದ್ ಕೂಡಲೇ ನೇರವಾಗಿ ಮುಂದೆ ನೋಡಿ, ಕಣ್ಣು ಮುಂದೆ ಇಲ್ಲಿ, ಹೆಜ್ಜೆ ಮುಂದೆ ಆಗ್ತಾ ಇರಿ. ಪ್ಲಾಟ್ಫಾರ್ಮ್ ಇಳಿಯೋವಾಗ್ಲೂ ದರ್ಶನ ಆಗುತ್ತೆ. ಎಡಗಡೆ ಇರೋರು ಎಡಭಾಗಲಿಗೆ ಮೂವ್ಮೆಂಟ್ ಆಗಿ, ಹಾಗೇನೆ ಬಲಗಡೆ ಇರೋರು ಬಲಭಾಗಲಿಗೆ ಮೂವ್ಮೆಂಟ್ ಆಗಿ, ನೀವಾಗಿ ನೀವು ಸರಾಗವಾಗಿ ಮೂವ್ ಆದ್ರೆ ಯಾರು ನಿಮ್ಗೆ ಪುಷ್ ಮಾಡೋದಿಲ್ಲ. ಸ್ವಲ್ಪ ನಿಧಾನ ಮಾಡಿದ್ರೆ ನಮ್ಮವರು ನಿಮ್ಗೆ ಪುಷ್ ಮಾಡ್ತಾರೆ. ಯಾಕೆ ಅಂದ್ರೆ 1 ನಿಮಿಷಕ್ಕೆ 150 ಜನಕ್ಕೆ ದರ್ಶನ ಆಗ್ಬೇಕು. ಒಳಗಡೆ ಜಾಗ ಚಿಕ್ಕದಿದೆ, ಸಹಕಾರ ಮಾಡಿ, ನಿಮಗೆ ದರ್ಶನ ಚೆನ್ನಾಗಾಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಅವರು ಪುಷ್ ಮಾಡಿ ದೂರದಿಂದ ಬಂದು ದರ್ಶನ ಚೆನ್ನಾಗಿ ಆಗ್ಲಿಲ್ಲ ಅಂತ ನಿರಾಶರಾಗಬೇಡಿ. ಆ ರೀತಿ ಆಗ್ಬಾರ್ದು. ಚೆನ್ನಾಗಿ ದರ್ಶನ ಆಗ್ಬೇಕು ಅಂದ್ರೆ ಪ್ಲಾಟ್ಫಾರ್ಮ್ ಹತ್ತಿದ ಕೂಡಲೇ ಮುಂದೆ ನೋಡ್ತಾ ಇದ್ರೆ ಚೆನ್ನಾಗಿ ದರ್ಶನ ಆಗುತ್ತೆ. ಇಳಿತಾನು ದರ್ಶನ ಆಗುತ್ತೆ. ಹಾಗೆ ಮೂವ್ ಆಗಿ, ಎಡಗಡೆ ಬಾಗಿಲಿದೆ, ಬಲಗಡೆ ಬಾಗಿಲಿದೆ. ಎಡಗಡೆ ಇರೋರು ಎಡಭಾಗಲಿಗೆ ಹೋಗಿ, ಬಲಗಡೆ ಇರೋರು ಬಲಭಾಗಲಿಗೆ ಹೋದ್ರೆ ಮೂವ್ಮೆಂಟು ಚೆನ್ನಾಗಾಗುತ್ತೆ, ದರ್ಶನನೂ ಚೆನ್ನಾಗಾಗುತ್ತೆ. ಯಾರು ನಿಮ್ಗೆ ಕೈ ಹಾಕೋದಿಲ್ಲ. ಅಲ್ಲಿ ನೀವು ಸ್ವಲ್ಪ ಅಡ್ಡಾದಿಡ್ಡಿ ಮಾಡಿದ್ರೆ ನಮ್ಮವರು ಪುಷ್ ಮಾಡ್ತಾರೆ. ಅವ್ರ ಮೇಲೆ ಬೇಸರ ಮಾಡಬೇಡಿ, ಸಿಟ್ಟು ಮಾಡಬೇಡಿ. ಅವರು ಕೆಲಸ ಮಾಡ್ತಾ ಇದ್ದಾರೆ, ಡ್ಯೂಟಿ ಮಾಡ್ತಾ ಇದ್ದಾರೆ. ಒಂದು ದಿನಕ್ಕೆ 4.5 ಲಕ್ಷ ಜನಕ್ಕೆ ದರ್ಶನ ಮಾಡಿಸ್ಬೇಕು ಅಂದ್ರೆ ಸಲೀಸಲ್ಲ. ಹಾಗಾಗಿ ತಾವೆಲ್ಲ ಸಹಕಾರ ಮಾಡಬೇಕು, ನಿಮ್ಗೂ ಚೆನ್ನಾಗಿ ದರ್ಶನ ಆಗ್ಬೇಕು ಅನ್ನೋದು ನಮ್ಮ ಆಸೆ.